ಈ ಸಲ ಹಬ್ಬಕ್ಕೆ ಒಂಥರ ಡಿಫ್ರೆಂಟ್ ಆಗಿರೋ ಏನಾದರೂ ಅಡುಗೆ ಮಾಡೋಣವಾ? ಬನ್ನಿ, ಇಲ್ಲಿ ನಾನೊಂದು ಬಹಳ ರುಚಿಯಾಗಿರೋ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಇದನ್ನು ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಎಲ್ಲರೂ ಬಹಳ ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ಟೇಸ್ಟಿಯಾಗಿದೆ. ನಮಸ್ತೆ, ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ. ಇಲ್ಲಿ ನಾನು 600 ಗ್ರಾಮಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ, ಹಾಗೆ 200 ಗ್ರಾಮಷ್ಟು ಸಪ್ಪೆ ಕೋವಾ ಸ್ವೀಟ್ ಅಂಗಡಿಗಳಲ್ಲಿ ಸಿಗುತ್ತೆ, ಹಾಗೆ ನಂದಿನಿ ಹಾಲ್ ಬೂತಲ್ಲಿ ಕೂಡ ಇದು ಸಿಗುತ್ತೆ. 2 ಚಮಚ ತುಪ್ಪ ತೊಗೊಂಡಿದ್ದೀನಿ, ಒಂದು 20 ಬಾದಾಮಿನ ತೊಗೊಂಡಿದ್ದೀನಿ, ಹಾಗೆ ಒಂದು 20ರಿಂದ 25 ಗೋಡಂಬಿನ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಆರೆಂಜ್ ಕಲರ್ ಕ್ರೀಮ್ ಮಿಲ್ಕ್ ಅಂತ ಸಿಗುತ್ತೆ ನಂದಿನಿದು, ಅದು 1 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು 600 ಗ್ರಾಮಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನು 6ರಿಂದ 7 ಜನಕ್ಕೆ ಮಾಡೋಷ್ಟು. ನೀವೇನಾದ್ರು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಇವಾಗ ನಾನು ತೋರಿಸ್ತಾ ಇರೋ ಮೆಜರಲ್ಲಿ ಎಲ್ಲ ಅರ್ಧ ಕ್ವಾಂಟಿಟಿ ತೊಗೊಳ್ಳಿ ನೀವು. ಈಗ ಒಂದು ವೆಜಿಟೇಬಲ್ ಸ್ಕ್ರೇಪರಿಂದ ಈ ಕ್ಯಾರೆಟ್ನೆಲ್ಲ ನಾವು ಸಿಪ್ಪೆ ತೊಗೋಬೇಕು. ನೋಡಿ, ಈ ಥರ ನಾನು ಎಲ್ಲ ಕ್ಯಾರೆಟ್ನ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡಬೇಕು. ತುಂಬ ದೊಡ್ಡದಿದ್ದರೆ ಅರ್ಧ ಭಾಗ ಮಾಡ್ಕೊಳ್ಳೋಣ, ಸಣ್ಣದಿತ್ತು ಅಂತಂದರೆ ಹಾಗೆ ಕಟ್ ಮಾಡಿ ಹಾಕಿದ್ರೆ ಸಾಕು. ನೋಡಿ, ಈ ಥರ ಇಷ್ಟಿಷ್ಟು ದಪ್ಪಕ್ಕೆ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ, ಇಷ್ಟಿದ್ರೆ ಸಾಕು. ಎಲ್ಲ ಕ್ಯಾರೆಟ್ನ ನಾನು ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಈ ಕ್ಯಾರೆಟ್ನೆಲ್ಲನೂ ಕುಕ್ಕರಲ್ಲಿ ಹಾಕಿ ಈಗ ಬೇಯಿಸ್ಕೋಬೇಕು ನಾವು. ನೋಡಿ, ಎಲ್ಲ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಹಾಗೆ 2 ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನೀರನ್ನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 2 ವಿಷಲ್ವರೆಗೂ ಇದನ್ನು ಬೇಯಿಸ್ಕೋಬೇಕು. ಕುಕ್ಕರ್ ಕೂಗೋಷ್ಟೊತ್ತಿಗೆ ನಾವು ಹಾಲನ್ನ ಕಾಯಿಸ್ಕೊಳ್ಳೋಣ. ಇಲ್ಲೊಂದು ಸಣ್ಣ ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲಿ ಪ್ಲಾಸ್ಟಿಕ್ ಮುಕ್ತ ದೇಶ ಮಾಡಬೇಕು ಅಂತ ಸುಮಾರು ಅವೇರ್ನೆಸ್ ಕ್ಲಾಸ್ಗಳೆಲ್ಲ ನಡೆಸ್ತಾ ಇದ್ದಾರೆ. ಯಾವುದೇ ಪ್ಲಾಸ್ಟಿಕ್ಕಲ್ಲಿ ಇರೋವಂಥ ಫುಡ್ಡು ಇರೋದು ನಾವು ಏನಾದರೂ ಪ್ಯಾಕೆಟ್ ತೊಗೊಂಡು ಬಂದರೆ ಅದನ್ನು ನಾವು ಈ ಥರ ಅಡ್ಡವಾಗಿ ಕಟ್ ಮಾಡಿದ್ರೆ ಅದನ್ನು ಮತ್ತೆ ರೀಸೈಕಲ್ ಮಾಡ್ಬೋದು. ತುದಿನ ಕಟ್ ಮಾಡಿಬಿಟ್ಟು ಬಿಸಾಕ್ಬಿಟ್ರೆ ಅದು ಮತ್ತೆ ರೀಸೈಕಲ್ ಆಗಲ್ಲ. ಅದಕ್ಕೋಸ್ಕರ ಯಾವುದೇ ಪ್ಯಾಕೆಟ್ ತೊಗೊಂಡ್ರು ನಾವು ಈ ಥರ ಅಡ್ಡವಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಹಾಲನ್ನ ನಾನು ಪಾತ್ರೆಗೆ ಹಾಕೋತಿದ್ದೀನಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಕವರಲ್ಲಿ ಹಾಗೇ ಇರುತ್ತೆ ನಾವು ಕಟ್ ಮಾಡಿರೋದು, ಆಗ ಅದನ್ನ ರೀಸೈಕಲ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಹಾಲನ್ನ ಒಲೆ ಮೇಲಿಟ್ಟು ಕುದಿಸ್ಕೊಳ್ಳೋಣ. ಈ ಥರ ಉಕ್ಕೋವಾಗ ಒಂದು ಸ್ಪೂನ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ತಿರುಗಿಸಿ 1 ನಿಮಿಷಗಳ ಕಾಲ ಇದನ್ನು ನಾವು ಕುದಿಸ್ಕೋಬೇಕು. ಈಗ ಆಗಿದೆ, ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಕುಕ್ಕರ್ 2 ವಿಷಲ್ ಕೂಗಿದೆ, ತಣ್ಣಗಾಗಿದೆ, ತೆಗೆದು ನೋಡೋಣ. ನೋಡಿ, ಈಗ ತೆಗಿತಾ ಇದ್ದೀನಿ. ಇದು ಬೆಂದಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪನ ನಾನು ತಗೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಚೆಕ್ ಮಾಡ್ತೀನಿ. ನೋಡಿ, ಈ ಸ್ಪೂನಲ್ಲಿ ಹಿಂಗೆ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು. ನೋಡಿ, ಈ ಥರ ನೋಡಿ, ಹಿಂಗೆ ಮೆತ್ತಿಗೆ ಕಟ್ಟಾದರೆ ಬೆಂದಿದೆ ಅಂತ ಹೇಳ್ಬಿಟ್ಟು. ಈಗ ನಾವು ಸೊಪ್ಪು ಸೋಸ್ತೀವಲ್ಲ, ಪಾತ್ರೆ ಜರಡಿ ಪಾತ್ರೆ ಇರುತ್ತಲ್ಲ, ಅದರಲ್ಲಿ ಬೇಯಿಸಿರೋ ಕ್ಯಾರೆಟ್ನೆಲ್ಲ ಹಾಕ್ಕೊಂಡು ನೀರೆಲ್ಲ ಸೋಸ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಈಗ ತಣ್ಣಗಾಗಿದೆ. ಸ್ವಲ್ಪ ಬೆಚ್ಚಗಿದ್ರೂ ಪರವಾಗಿಲ್ಲ. ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಅರ್ಧದಷ್ಟು ಕ್ಯಾರೆಟ್ನ ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ಖೋವಾನ ನಾವು ರೂಮ್ ಟೆಂಪ್ರೇಚರ್ಗೆ ಇಟ್ಬಿಟ್ಟು ಥರ ಸಾಫ್ಟ್ ಮಾಡ್ಕೋಬೇಕು. ಖೋವಾನು ಸ್ವಲ್ಪ ಹಾಕ್ಕೊಂಡು ಇದನ್ನು ನುಣ್ಣಿಗೆ ಪೇಸ್ಟ್ ಮಾಡಬೇಕು. ಇದೇನಾದ್ರು ಗಟ್ಟಿಗಿತ್ತು ಅಂದರೆ ನುರಿಯೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ 2 ಟೀ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ನಾನು ರುಬ್ಕೋತಾ ಇದ್ದೀನಿ. ನೀವು ಅದೇ ಥರ ಮಾಡಿ. ನೋಡಿ, ಈ ಥರ ಈಗ ರುಬ್ಬಿ ತಂದಿದ್ದೀನಿ ನಾನು. ಈ ಥರ ಸಾಫ್ಟಾಗಿ ಸ್ಮೂತ್ ಪೇಸ್ಟ್ ಆಗಬೇಕು. ಒಂದು ಸಲ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ. ಈಗ ರುಬ್ಬಿರೋದನ್ನ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮತ್ತೆ ಉಳಿದಿದ್ನೆಲ್ಲ ಅದೇ ಥರನೇ ಕ್ಯಾರೆಟು ಮತ್ತು ಖೋವಾ 2 ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಂಡಿರೋದನ್ನೆಲ್ಲ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 3/4 ಲೀಟ್ರಷ್ಟು ಹಾಲನ್ನ, ಕಾಯಿಸಿರೋ ಹಾಲನ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಈ ಥರ ಗಂಟಿಲ್ದಿರ ಇದನ್ನು ನೀಟಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಮತ್ತು ನಾನು ಒಂದು 1/4 ಕಪ್ಪಷ್ಟು ಹಾಲನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದರಲ್ಲಿ ಮತ್ತೆ ಉಳಿದಿತ್ತಲ್ಲ ಕ್ಯಾರೆಟ್ ರುಬ್ಬಿರೋದಲ್ಲ ಅದನ್ನು ಜಾಲಿಸ್ಕೊಂಡು ಹಾಕ್ಕೊಂಡಿದ್ದೀನಿ.
ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡೋಣ. ನೋಡಿ ಈ ಥರ ಟೆಕ್ಸ್ಚರ್ ಇದ್ದರೆ ಸಾಕು. ಈಗ ನಾನು 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ತಳ ಹತ್ತದೇ ಇರೋ ಥರ ಆಗಾಗ ಕೈ ಆಡಿಸ್ಕೊಂಡು ಬೇಯಿಸ್ಕೋಬೇಕು. ಈಗ ಸ್ವೀಟು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ. ಅದಕ್ಕೋಸ್ಕರ ನಾನು ಇಲ್ಲಿ 4 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಚೆಕ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಕುದಿಯೋಕ್ಕೆ ಬಿಡಬೇಕು. 1 ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಥರ ರುಚಿಯಾದ ಅಡುಗೆಗಳು ಬೇಕು ಅಂದರೆ ದಯವಿಟ್ಟು ಶುಷಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಈಗ ಗೋಡಂಬಿನ ನಾನು ಈ ಥರ ಕಲ್ಲಲ್ಲಿ ಚೆಚ್ಕೋತಾ ಇದ್ದೀನಿ. ನಿಮ್ಗೆ ಬೇಕು ಅಂತಂದರೆ ಮಿಕ್ಸಿಯಲ್ಲೇ ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. ನಮ್ಮನೇಲಿ ಪಾಯಸ ಮಾಡಿದಾಗ ಬಾದಾಮಿ ಮತ್ತು ಗೋಡಂಬಿ ಎರಡೂ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರಬೇಕು ನಮ್ಮ ಮಕ್ಕಳಿಗೆಲ್ಲ. ಅದಕ್ಕೋಸ್ಕರ ನಾನು ಈ ಥರ ಜಜ್ಜಿ ಪುಡಿ ಮಾಡ್ಕೊಂಡಿದ್ದೀನಿ ತರ್ತರಿಯಾಗಿ. ಈಗ ಗೋಡಂಬಿನೂ ಇದೇ ಥರ ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಪುಡಿ ಮಾಡಿಕೊಂಡು ಒಂದು ಚಿಕ್ಕ ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕಬೇಕು. ಸ್ಟವ್ ಹಚ್ಬಿಟ್ಟು ಒಂದು ಚಿಕ್ಕ ಪ್ಯಾನ್ ಇರುತ್ತಲ್ಲ ಒಗ್ಗರಣೆ ಪ್ಯಾನು, ಅದನ್ನು ಇಟ್ಕೊಂಡು 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ ನಾನು. ನೋಡಿ ತುಪ್ಪ ಎಲ್ಲ ಕರಗಿದ ಮೇಲೆ ನಾನು ಬಾದಾಮಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋತೀನಿ. ಈ ಥರ ಹುರ್ಕೊಂಡು ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಬಾದಾಮಿ ಗೋಡಂಬಿ ಎರಡೂ ಒಟ್ಟಿಗೆ ಹುರಿದ್ಬಿಡಲ್ಲ. ಯಾಕಂತಂದರೆ ಗೋಡಂಬಿ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟು ಬಾದಾಮಿನ ಫ್ರೈ ಮಾಡಿಕೊಂಡು ಈಗ ಅದೇ ತುಪ್ಪದಲ್ಲಿ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಇದು ತುಂಬ ಬೇಗ ಆಗಿಬಿಡುತ್ತೆ. ಲೈಟ್ ಕಲರ್ ಆದರೆ ಸಾಕು. ನೋಡಿ ಈಗ ಆಗಿದೆ ಇದು. ಈಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಆಗಲೇ ಹುರಿದಿಟ್ಕೊಂಡಿರೋ ಬಾದಾಮಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೇ ಬಿಸಿಯಲ್ಲಿ ಎರಡೂ 1-2 ಸೆಕೆಂಡ್ ಹುರ್ಕೊಂಡು ಮಾಡಿಟ್ಕೊಂಡಿರೋ ಕ್ಯಾರೆಟ್ ಪಾಯಸಕ್ಕೆ ಇದನ್ನು ಹಾಕ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಖಂಡಿತ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಈ ಪಾಯಸನ ನಾವು ಬಿಸಿಯಾಗಿ ತಿನ್ಬೋದು, ಇಲ್ಲಾಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೂ ಕೂಡ ತಿನ್ಬೋದು. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.